ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬು ಮಧು ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನನ್ನ ಒಂದು ಲಾಂಗ್ ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗಿಂದನೇ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಸಿಂಪಲಾಗಿ ಮನೆಯಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗೆ ಪಾಪು ಮಲಗಿದ್ರಿಂದ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ನನ್ನ ಮಗಳೂ ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಹಾಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮುಗಿಸಿ ಮನೇಲಿರೋವಂಥ ಲೈಟಿಂಗ್ಸಿಂದ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ರೆ ನನ್ನ ಮಗಳು ಕೂಡ ಮಧ್ಯದಲ್ಲಿ ಬಂದು ಈ ರೀತಿ ಎಲ್ಲ ಆ್ಯಕ್ಟ್ ಮಾಡಿ ಹೋದ್ಲು. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಡೆಕೋರೇಷನ್ ಮಾಡಿದೆ. ಈ ರೀತಿ ಬಂತು. ಹಾಗೆಯೇ ಸ್ವಲ್ಪ ಸಿಟಿಗೆ ಹೋಗಿ ಕೇಕೆಲ್ಲ ತರಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ಕೂಡ ಹೊರಟೆ. ಹಂಗೆ ಆನ್ ದ ವೇ ಹೋಗ್ತಾ ನನ್ನ ತಂಗಿನೂ ಕೂಡ ಪಿಕ್ ಮಾಡಿಕೊಂಡು ನಾನು ಮತ್ತು ಅವಳು ಹೋಗಿ ಏನೇನು ಬೇಕು ಕೇಕು ಮತ್ತು ಇನ್ನೊಂದು ಸ್ವಲ್ಪ ಡೆಕೋರೇಷನ್ಗೆ ಏನಾದ್ರು ಇರಲಿ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಡು ಬಂದು ನನ್ನ ಮಗಳೂ ಕೂಡ ಅವ್ರ ಅಪ್ಪನ ಬರ್ಡೇಗೆ ಈ ರೀತಿ ಬಲೂನ್ ಎಲ್ಲಾನು ರೆಡಿ ಮಾಡಿ ಹೆಲ್ಪ್ ಮಾಡಿಕೊಡ್ತಾ ಇದ್ಲು. ಹಾಗೆಯೇ ಎಲ್ಲಾನು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಬಲೂನ್ ಇತ್ತಲ್ಲ ಅದನ್ನ ಡೆಕೋರೇಷನ್ಗೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅವಳು ಕೂಡ ಸ್ವಲ್ಪ ಒಂದೊಂದು ಬಲೂನ್ ಎತ್ಕೊಡೋದು ಹಾಗೆಯೇ ಸ್ವಲ್ಪ ಹೆಲ್ಪ್ ಮಾಡೋದು ಆ ರೀತಿ ಮಾಡ್ತಾಯಿದ್ಲು. ಅವಳಿಗೆ ನನಗಿಂತ ತುಂಬ ಖುಷಿ ಅವ್ರ ಅಪ್ಪನ ಬರ್ಡೇ ಅಂದರೆ. ಅವಳಿಗೆ ಬರ್ಡೇಗಳಂತ ಅಂದರೆ ಅವಳಷ್ಟು ಖುಷಿ ಇನ್ಯಾರಿಗೂ ಇಲ್ಲ. ಆ ರೀತಿ ಅವಳು ತುಂಬ ಖುಷಿ ಪಡ್ತಾಳೆ. ಹಾಗೆಯೇ ಸ್ವಲ್ಪ ಅವ್ರಿಗೆ ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪನ್ನೀರ್ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೆ. ಅವ್ರು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಬಿಟ್ಟು ಒಂದು ಯಾರೋ ಒಬ್ಬರು ಅವ್ರ ಹಸ್ಬೆಂಡ್ ಬರ್ಡೇಗೆ 30th ಬರ್ಡೇಗೆ 30 ಐಟಮ್ಸ್ ಏನೋ ಫುಡ್ ಐಟಮ್ಸ್ ಮಾಡಿದರು ಅಂತ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ಅದರಿಂದ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 32 ಐಟಮ್ಸ್, ಅವ್ರದ್ದು 32 ಇಯರ್ಸ್ ಬರ್ಡೇ ಆಗಿರೋದ್ರಿಂದ 32 ಐಟಮ್ಸ್ನ ಮಾಡೋಣ ಅಂತ ಅಂದ್ಬಿಟ್ಟು ಆದಷ್ಟು ಟ್ರೈ ಮಾಡಿದೆ. ಪಾಪು ಇರೋದ್ರಿಂದ ಅಷ್ಟೊತ್ತು ಪಾಪಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿರೋದ್ರಿಂದ ನಾನು ಅಡುಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮದು 3 ಸ್ಟವ್ ಆಗಿರೋದ್ರಿಂದ ಒಂದೊಂದ್ರಲ್ಲಿ ಒಂದೊಂದು ಇಟ್ಟು ಎಷ್ಟಾಗುತ್ತೋ ಅಷ್ಟು ನಾನು ಪ್ರಿಪೇರ್ ಮಾಡಿದೆ. ಆದರೆ 32 ಅಂತೂ ಫುಲ್ ಆಗಲಿಲ್ಲ. ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಅವ್ರಿಗೆ ಪ್ರೆಸೆಂಟ್ ಮಾಡಿದಾಗ. ಹಾಗೆಯೇ ಚಿಕನ್ ಪಲಾವು ಹಾಗೆಯೇ ಪನ್ನೀರ್ ನಾನು ಇಲ್ಲಿ ಜಾಸ್ತಿ ಏನು ಐಟಮ್ಸ್ ಎಲ್ಲ ಏನು ಯೂಸ್ ಮಾಡಲಿಲ್ಲ. ಚಿಕನ್ ಮತ್ತು ಪನ್ನೀರ್, ಮಶ್ರೂಮ್ ಇದಿಷ್ಟರಲ್ಲೇ ನನ್ನ ಕೈಲಿ ಎಷ್ಟಾಗುತ್ತೋ ಹಾಗೆ ಎಗ್ ಇದಿಷ್ಟರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದೆ. ಬಟ್ ಸ್ವೀಟ್ ಐಟಮ್ಸ್ ಎಲ್ಲನೂ ಅವ್ರು ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಯಾವುದೂ ಸ್ವೀಟ್ ಐಟಮ್ಸ್ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಎಲ್ಲನೂ ನಾನು ನಾನ್ ವೆಜ್ಜು ಎಲ್ಲ ಮಿಕ್ಸ್ ಮಾಡಿನೇ ನಾನು ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿತ್ತು. ಅಷ್ಟರಲ್ಲಿ ಡೆಕೋರೇಷನ್ ಎಲ್ಲ ಈ ರೀತಿ ಬಂದಿತ್ತು. ಅವರು ಕೂಡ ಬಂದಿದ್ರಲ್ಲ. ಡೆಕೋರೇಷನ್ ಕಂಪ್ಲೀಟಾಗಿ ಕೇಕೆಲ್ಲ ಡೆಕೋರ್ ಮಾಡಿ ಫುಲ್ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು.
ನೋಡಿದ್ರಲ್ಲ ಸೆಲೆಬ್ರೇಷನ್ ಎಲ್ಲ ಹೇಗಾಯಿತು ಅಂತ. ಈಗ ನಾನು ಅವ್ರಿಗೆ ಏನೇನು ಮಾಡಿದ್ದೀನಿ ನಾನು, ಏನೇನು ಸರ್ಪ್ರೈಸಾಗಿ ಅವ್ರಿಗೆ ಕುಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ತೋರಿಸೋವಂಥ ಟೈಮ್. ಅವರಂತೂ ಫುಲ್ಲು ಶಾಕ್ ಆಗಿಬಿಟ್ರು. "ಏನು ಇದೆಲ್ಲ ಮಾಡಿದ್ಯಲ್ಲ ನೀನು, ಇಷ್ಟೆಲ್ಲ ಹಿಂಗೆ ಮಾಡಿದೆ ನೀನು ಪಾಪು ಕರ್ಕೊಂಡು" ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಮಮ್ಮಿ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ನನಗೆ. ಕೆಲವೊಂದು ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲನೂ ಮಮ್ಮಿ ಮಾಡಿಕೊಟ್ರು. ಹಾಗೆಯೇ ಅದಕ್ಕೆ ಏನಾದ್ರು ಕಟ್ ಮಾಡಬೇಕಂತ ಅಂದರೆ ಅದೆಲ್ಲನೂ ಮಮ್ಮಿ ಹೆಲ್ಪ್ ಮಾಡಿಕೊಟ್ರು. ಪಾಪು ಮಲಗಿದ್ರಿಂದ ಇಷ್ಟೆಲ್ಲ ಮಾಡೋದಕ್ಕಾಗ್ತು. ಆದರೆ 32 ಐಟಮ್ಸ್ ಪೂರ್ತಿ ಆಗಲಿಲ್ಲ. ನೀವು ನೋಡ್ತಾ ಇರ್ಬೋದು ನಾನು ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಅದು 32 ಐಟಮ್ಸ್ ಫುಲ್ ಪರ್ಫೆಕ್ಟಾಗಿ 32 ಐಟಮ್ಸೇ ಆಗಲಿಲ್ಲ. ಆದರೆ ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅದನ್ನು ಅವ್ರಿಗೆ ಮಾಡೋದಕ್ಕೆ ನಾನು ಟ್ರೈ ಮಾಡಿದೆ. ಹಾಗೆ ನಾನಿಲ್ಲಿ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಅವರಂತೂ ನಾನು ಇದೆಲ್ಲ ತಿನ್ನೋಕ್ಕಾಗುತ್ತಾ, ಆದರೂ ದುಡ್ಡು ಉಳಿಸ್ಬಿಟ್ಟೆ ನೀನು ನನಗೆ, ನಾನೇ ಹೊರಗಡೆ ಕರ್ಕೋಗಿ ಏನಾದ್ರು ಕೊಡಿಸ್ಬೋದಾಗಿತ್ತು ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ರು ನನಗೆ. ಹೊರಗಡೆ ನಾನಿಲ್ಲಿ ಏನೇನು ರೆಸಿಪೀಸ್ನ ಮಾಡಿದ್ದೀನಿ ಅಂತ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ನಾನಿಲ್ಲಿ ಎಗ್ ಮಸಾಲ ಮತ್ತು ಬಾಯ್ಲ್ಡ್ ಎಗ್ಗು ಮತ್ತು ಚಿಕನ್ ಕಬಾಬ್ ಮತ್ತು ಲೆಗ್ ಪೀಸ್, ಹಾಗೆಯೇ ನಾರ್ಮಲ್ ಆಮ್ಲೆಟ್, ಜೊತೆಗೆ ನಾನು ರಾಗಿ ದೋಸೆ, ಪನ್ನೀರ್ ಆಮ್ಲೆಟ್ ಮತ್ತು ಪನ್ನೀರ್ನ ಹಾಗೇನೇ ಫ್ರೈ ಮಾಡಿರೋದು, ಹಾಗೆ ಮಶ್ರೂಮ್ ಕಬಾಬು, ಲಿವರ್ ಫ್ರೈ, ಹಾಗೆಯೇ ನಾನು ಪನ್ನೀರ್ ಗ್ರೇವಿನ ಮಾಡಿದ್ದೆ. ಆದರೆ ಪನ್ನೀರ್ ಗ್ರೇವಿ ಅಂತ ಅಂದರೆ ಮಾಮೂಲಿ ಗೋಬಿ ಪನ್ನೀರ್ ಟೈಪಲ್ಲಿ ಮಾಡಿದ್ದೆ. ಹಾಗೆ ಪನ್ನೀರ್ ಫ್ರೈಡ್ ರೈಸ್, ಚಿಕನ್ ಬಿರಿಯಾನಿ, ಮೊಸರು ಬಜ್ಜಿ, ಹಾಗೆಯೇ ನಾನಿಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ನ ನಾನಿಲ್ಲಿ ಮಾಡಿದ್ದೆ. ಇದಿಷ್ಟು ನಾನು ಮಾಡಿರೋವಂಥ ಐಟಮ್ಸ್. ಹಾಗೆ ಅವರು ಆಫ್ ಬಾಯ್ಲ್ ಮಾಡಿದ್ದೆ, ಅದನ್ನು ಕೂಡ ತಿನ್ಕೊಬಿಟ್ರು. ಒಂದೆರಡು ಐಟಮ್ಸು ಈಸಿಯಾಗಿತ್ತಲ್ಲ, ಅದೆಲ್ಲನೂ ಅವ್ರು ಆಗ್ಲೇ ಫಸ್ಟ್ ಅದನ್ನೇ ತಿನ್ಕೊಬಿಟ್ರು. ಅದರಿಂದ ಇದಿಷ್ಟು ಮಾಡಿದ್ದೆ ನಾನು ಐಟಮ್ಸು. ಹಾಗೆಯೇ ದೋಸೆ, ಪನ್ನೀರ್ದು ಆಮ್ಲೆಟ್ ಮತ್ತು ಮಾಮೂಲಿ ನಾರ್ಮಲ್ ಆಮ್ಲೆಟ್ ಎಲ್ಲನೂ ಮಾಡಿದೆ. ಅವರಂತೂ ಏನೇನು ಇಷ್ಟ ಆಯಿತು ಅಂದರೆ ಎಲ್ಲ ಚೆನ್ನಾಗಿತ್ತು, ನಾನು ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇವತ್ತೆಲ್ಲ ಮಿಸ್ ಆಯಿತು, ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿದ್ದೆ ಅಂತ ಅಂದ್ಬಿಟ್ಟು ಅವರಂತೂ ಫುಲ್ಲು ಎಂಜಾಯ್ ಮಾಡಿದ್ರು. ಆದರೆ ಪೂರ್ತಿ ಅಂತೂ ಅವ್ರು ತಿನ್ನಲಿಲ್ಲ. ಹಾಗೆಯೇ ಯಾರೂ ಕೂಡ ಕಣ್ಣಾಕ್ಬೇಡಿ ಅಂತಲೂ ಅಂದರು ಅವರು. ಅಂದರೆ ಅವ್ರು ಪೂರ್ತಿ ಐಟಮ್ಸ್ ಏನೂ ತಿನ್ನಲಿಲ್ಲ. ದಯವಿಟ್ಟು ಯಾರೂ ಕಣ್ಣಾಕ್ಬೇಡಿ. ಅವರು ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಿಂದರು. ಪ್ರೆಸೆಂಟೇಷನ್ಗೆ ಮಾತ್ರ ನಾನು ಆ ಥರ ಮಾಡಿದೆ. ಬಟ್ ಎಲ್ಲ ಐಟಮ್ಸ್ನ ಅವ್ರು ವಾಪಸ್ ನಂಗೆ ಕೊಟ್ಬಿಟ್ರು. ಕೊನೆಗೆ ಲಾಸ್ಟಲ್ಲಿ ಡವ್ ಬೇರೆ ಮಾಡಿದ್ರು, ನಾನು ಎಲ್ಲ ತಿಂದು ಸಾಕಾಗೋಯ್ತು ಅಂತ ಅಂದ್ಬಿಟ್ಟು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ವೀಡಿಯೋ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೇ ನನಗೆ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಆದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪಾಪು ಇರೋದ್ರಿಂದ ಮಾಡೋದಕ್ಕಾಗಿಲ್ಲ. ಥ್ಯಾಂಕ್ ಯು.